ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಗಮ್ ಸವಿರುಚಿ ಕುಕಿಂಗ್ ಚಾನಲ್ಗೆ. ಇವತ್ತಿನ ರೆಸಿಪಿಯಲ್ಲಿ ಸಬ್ಬಕ್ಕಿ ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಕರಗ್ತವೆ, ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿರ್ತವೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ. ಈಗ ಕಾಮನ್ ಆಗಿ ಬೇಸಿಗೆಯಲ್ಲಿ ಸಂಡಿಗೆ ಹಪ್ಪಳ ಮಾಡ್ತಾ ಇರ್ತೀರಿ, ಈ ರೆಸಿಪಿನೂ ಕೂಡ ಒಂದ್ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್. ಇಲ್ಲಿ ಸಬ್ಬಕ್ಕಿ ಹಪ್ಪಳ ಮಾಡಲಿಕ್ಕೆ 1 ಕಪ್ ಸಬ್ಬಕ್ಕಿ ತಗೊಂಡಿದ್ದೀನಿ. ಇವಾಗ ಮಿಕ್ಸರ್ನಲ್ಲಿ ಹಾಕಿ ತರಿಯಾಗಿ ರುಬ್ಕೊಂಡು ಬರಬೇಕು. ನೋಡಿ, ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಪೂರ್ತಿ ಸಣ್ಣ ಆಗಬೇಕಂತ ಏನಿಲ್ಲ, ಈ ರೀತಿ ತರಿಯಾಗಿದ್ರೆ ಸಾಕು ಫ್ರೆಂಡ್ಸ್. ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಯಾವ ಕಪ್ಪಿಂದ ನಾವು ಸಬ್ಬಕ್ಕಿ ತಗೊಂಡಿದ್ವಿ ಅದೇ ಕಪ್ಪಿಂದ 2 ಕಪ್ ನೀರು ಹಾಕ್ಕೊಳ್ಬೇಕು. ನೋಡಿ, ಇವಾಗ 2 ಕಪ್ ನೀರು ಹಾಕಿದ್ದಾದಮೇಲೆ ಇವಾಗ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಫ್ರೆಂಡ್ಸ್. ಇವಾಗ ನೀರು ಬಿಸಿ ಮಾಡಲಿಕ್ಕೆ ಇಡಬೇಕು. ಅಲ್ಲಿ ನಾನು 2 ಕಪ್ ನೀರು ಹಾಕ್ಕೊಂಡಿದ್ದೀನಿ, ಇಲ್ಲಿ 6 ಕಪ್ ನೀರು ಹಾಕ್ಕೊಳ್ಬೇಕು. 2 ಕಪ್ ಹಾಕ್ಕೊಳ್ತಾ ಇದ್ದೀನಿ. 3, 5, 6 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ನೀರು ಬಿಸಿ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಣ್ಣ ಆಲೂಗಡ್ಡೆ ತೊಗೊಂಡಿದ್ದೀನಿ, 3 ತೊಗೊಂಡಿದ್ದೀನಿ. ದೊಡ್ಡ ಆಲೂಗಡ್ಡೆ ಇದ್ದರೆ 2 ತೊಗೊಳ್ಬೇಕು. ಇವಾಗ ಒಂದು ಬೌಲಿಗೆ ನಾನು ನೀರು ಹಾಕ್ಕೊಳ್ತೀನಿ. ಇದು ಯಾಕಂದರೆ ಆಲೂಗಡ್ಡೆ ತುರಿದ ಮೇಲೆ ಆಲೂಗಡ್ಡೆ ಈ ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಕಪ್ಪಾಗುತ್ತೆ. ಇವಾಗ ನೋಡಿ, ಆಲೂಗಡ್ಡೆ ತುರಿತೀನಿ ಫ್ರೆಂಡ್ಸ್. ಈ ರೀತಿ ನಾವು ಸಬ್ಬಕ್ಕಿಯಲ್ಲಿ ಆಲೂಗಡ್ಡೆ ಹಾಕೋದ್ರಿಂದ ಹಪ್ಪಳ ತಿನ್ನುವಾಗ ಮಧ್ಯದಲ್ಲಿ ನಮಗೆ ಆಲೂಗಡ್ಡೆನೂ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಾರಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಇದನ್ನು ಇವಾಗ ನೀರಲ್ಲಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಎಲ್ಲ ಆಲೂಗಡ್ಡೆನೂ ಇದೇ ರೀತಿ ತುರಿದು ತಗೊಳ್ತೀನಿ. ನೋಡಿ, ಸ್ಟಾರ್ಚ್ ಎಷ್ಟಿದೆ, ಇದನ್ನು ಒಂದು 2 ಸಾರಿ ವಾಶ್ ಮಾಡಬೇಕು. ನೋಡಿ, ಇವಾಗ ವಾಶ್ ಮಾಡಿದ್ದು ಆಗಿದೆ. ಇವಾಗ ಇದಕ್ಕೆ ನೀರು ಹಾಕಿ ಇಡ್ತೀನಿ. ನೋಡಿ, ಇವಾಗ ನೀರೆಷ್ಟು ಕ್ಲೀನಾಗಿ ಕಾಣಿಸುತ್ತೆ. ಇದನ್ನು ಹಾಗೆ ಇಡಬೇಕು. ಇವಾಗ ನೋಡಿ, ಇಲ್ಲಿ ನೀರು ಬಿಸಿಯಾಗಿದೆ. ಇವಾಗ ನೋಡಿ, ಇದಕ್ಕೆ ಸಬ್ಬಕ್ಕಿ ಹಾಕ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ನೀರಿಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. 1 ಕಪ್ ಸಬ್ಬಕ್ಕಿಗೆ 8 ಕಪ್ ನೀರು ಬೇಕಾಗುತ್ತೆ. ಇಷ್ಟು ಅಳತೆ ಸಾಕಾಗುತ್ತೆ. ನೋಡಿ, ಎಲ್ಲ ಹಾಕಿದ್ದು ಆದಮೇಲೆ ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯತ್ತೆ. ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ತಿರುಗಿಸ್ತಾ ಇರಬೇಕು. ಇವಾಗ ನೋಡಿ, ಎಷ್ಟು ಬಿಳಿಯಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದಕ್ಕೆ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕ್ಕೊಳ್ಬೋದು. ನಾನಿಲ್ಲಿ ಪ್ಲೇನಾಗಿ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಎಲ್ಲರ ಮನೆಯಲ್ಲೂ ಇವಾಗ ಬೇಸಿಗೆಯಲ್ಲಿ ಸಂಡಿಗೆ ಹಪ್ಪಳ ಮಾಡೋದು ಕಾಮನ್ನು. ಈ ರೆಸಿಪಿನ ಒಂದ್ಸಾರಿ ಟ್ರೈ ಮಾಡಿ. ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸಿದ್ದೀನಿ. ಈ ಪ್ರಮಾಣದಲ್ಲಿ ಒಂದು 50 ಹಪ್ಪಳ ಆಗ್ತವೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ಹಪ್ಪಳ 1 ವರ್ಷದವರೆಗೂ ಇಟ್ಟರೂ ಹಾಳಾಗಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದೀತಾ ಇದೆ, ಟ್ರಾನ್ಸ್ಪರೆಂಟ್ ಆಗಿದೆ. ನೋಡಿ, ಇಷ್ಟು ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇವಾಗ ನಾನು ಆಲೂಗಡ್ಡೆನ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಕೈಯಿಂದ ಹಿಂಡಿ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಆಲೂಗಡ್ಡೆನೂ ಹಾಕಿದ್ದು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ನಿಮಿಷ ಬೇಯಿಸಿದರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಬೇಯಿಸೋದು ಬೇಡ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದು ಸಬ್ಬಕ್ಕಿ ಜೊತೆಗೆ ಎಳೆ ಎಳೆಯಾಗಿ ಆಲೂಗಡ್ಡೆ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ನೋಡಿ ಫ್ರೆಂಡ್ಸ್. ಒಣಗಿದ ಮೇಲೆ ಅಷ್ಟು ಕಾಣಿಸಲ್ಲ, ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಎಳೆ ಎಳೆಯಾಗಿ ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸ್ತವೆ ಫ್ರೆಂಡ್ಸ್. ಇವಾಗ ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ನಾನು 1 ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಕೊನೆಯಲ್ಲಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಮೊದಲೇ ನಾವು ಜೀರಿಗೆ ಹಾಕ್ಕೊಂಡು ಕುದಿಸಿದ್ರೆ ಕಲರ್ ಚೇಂಜ್ ಆಗುತ್ತೆ, ವೈಟ್ ಆಗಿ ಬರಲ್ಲ. ಅದಕ್ಕೆ ಕೊನೆಯಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ನಾನು ನೋಡಿ ಹಪ್ಪಳ ಹಾಕಲಿಕ್ಕೆ ತೊಗೊಂಡು ಹೋಗ್ತೀನಿ.
ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಬಟ್ಟೆ ಮೇಲೆ ಬೇಕಾದ್ರೂ ಹಾಕ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಹಾಕ್ಕೊಳ್ಬೋದು. ನೋಡಿ, ನಾನಿಲ್ಲಿ ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಬೆಳಗ್ಗೆ 10 ಗಂಟೆ ಆಗಿದೆ. ನಾನು ಮಧ್ಯಾಹ್ನ ತಿರುಗಿಸಿ ಹಾಕ್ತೀನಿ. ಫ್ರೆಂಡ್ಸ್ ನೋಡಿ, ಮಧ್ಯಾಹ್ನ 2 ಗಂಟೆ ಆಗಿದೆ. ಇವಾಗ ತಿರುಗಿಸಿ ಹಾಕ್ಕೊಳ್ತೀನಿ. ಒಂದು ಸೈಡಿಗೆ ಚೆನ್ನಾಗಿ ಒಣಗಿದೆ. ನೋಡಿ, ಸ್ವಲ್ಪನೂ ಕಟ್ಟಾಗಲ್ಲ, ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬರ್ತವೆ, ಸ್ವಲ್ಪನೂ ಅಂಟ್ಕೊಳ್ಳಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲನೂ ಇದೇ ರೀತಿ ತಿರುಗಿಸಿ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, 2 ದಿನ ಚೆನ್ನಾಗಿ ಒಣಗಿಸ್ಕೊಂಡು ತೊಗೊಂಡಿದ್ದೀನಿ. ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತವೆ ನೋಡಿ. ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ನಾನು ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ಕೊಂಡು ವೈಟಾಗಿ ಬರ್ತವೆ. ಫ್ರೆಂಡ್ಸ್, ಈ ರೀತಿ ಹಪ್ಪಳ ಮಾಡಿಟ್ರೆ 1 ವರ್ಷದವರೆಗೂ ಹಾಳಾಗಲ್ಲ, ಚೆನ್ನಾಗಿರ್ತವೆ. ಫ್ರೆಂಡ್ಸ್, ನೀವು ಕೂಡ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಹಪ್ಪಳನೂ ಫ್ರೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಸಬ್ಬಕ್ಕಿ ಹಪ್ಪಳ ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತವೆ, ನೀವೇ ಮೊದಲು ನೋಡ್ಬೋದು. ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.